ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 321 ಅಪೋಸ್ತಲ ಪೇತ್ರನು ಹಾಗೂ ಬಹುಶಃ ಇತರ ಅಪೋಸ್ತಲರು ಅವರು ವ್ಯವಸ್ಥೆಯನ್ನು ಕಲಿಸದಿದ್ದರೂ ಸಹ ಆ ಮೊದಲ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನು ತಿಳಿದಿದ್ದರು ಮತ್ತು ಸಹಕರಿಸಿದರು. ಅನನೀಯ ಮತ್ತು ಸಫೈರ ಇವರ ಮರಣವೂ ಸಹ ಭಕ್ತರ ಎಲ್ಲರ ಸರಕುಗಳನ್ನು ಕಡ್ಡಾಯವಾಗಿ ನೀಡುವುದೆಂದು ನಿರ್ಣಯಿಸಲಾಗಿದೆ, ಆದರೆ ಅದು ಹಾಗಲ್ಲ. ಪ್ರಕರಣವನ್ನು ಪರಿಶೀಲಿಸುವಾಗ ಪೇತ್ರನು ಘೋಷಿಸಿದಂತೆ ಅವರ ಪಾಪವು ಸುಳ್ಳಾಗಿತ್ತು. ಅವರು ಭೂಮಿಯನ್ನು ಹೊಂದಿದ್ದಾಗ ಅದನ್ನು ಪ್ರಾಮಾಣಿಕವಾಗಿ ಉಳಿಸಿಕೊಂಡಿದ್ದರೆ ಯಾವುದೇ ಹಾನಿ ಇರಲಿಲ್ಲ. ಮಾರಾಟ ಮಾಡಿದ ನಂತರವೂ ಯಾವುದೇ ಹಾನಿ ಆಗಲಿಲ್ಲ. ಹಣದ ಮೊತ್ತವನ್ನು ತಪ್ಪಾಗಿ ಪ್ರತಿನಿಧಿಸಿದ್ದು ಮತ್ತು ಅವರದ್ದಲ್ಲದಿದ್ದಾಗ ತಮ್ಮ ಸ್ವಂತವಾದ ಎಲ್ಲವನ್ನೂ ನೀಡದೆ ಪಾಲನ್ನು ಇಟ್ಟುಕೊಳ್ಳುವ ಮೂಲಕ ಇತರರನ್ನು ವಂಚಿಸಲು ಪ್ರಯತ್ನಿಸಿದರು. ವಾಸ್ತವವಾಗಿ ಯೆರೂಸಲೇಮಿನಲ್ಲಿ ಕ್ರೈಸ್ತ ಸಮುದಾಯವು ವಿಫಲವಾಗಿತ್ತು. ಅಲ್ಲಿ ಗೊಣಗಾಟವು ಹುಟ್ಟಿಕೊಂಡಿತು, ಯಾಕೆಂದರೆ ಅವರ ವಿಧವೆಯರನ್ನು ದೈನಂದಿನ ಸೇವೆಯಲ್ಲಿ ನಿರ್ಲಕ್ಷಿಸಿದ್ದರಿಂದ. ಆದಾಗ್ಯೂ ಅಪೋಸ್ತಲರ ತಪಾಸಣೆ ಅಥವಾ ನಿರ್ವಹಣೆ ಅಡಿಯಲ್ಲಿ ಸಭೆ ಶುದ್ಧವಾಗಿತ್ತು, ಹಣಜಿಗಳಿಂದ ಮುಕ್ತವಾಗಿತ್ತು ಮತ್ತು ಎಲ್ಲರೂ ಹೊಸ ಚೈತನ್ಯ ಅಥವಾ ಕ್ರಿಸ್ತನ ಮನಸ್ಸು ಎಂಬ ನಿಧಿಯನ್ನು ಹೊಂದಿದ್ದರು. ಆದರೆ ಆ ನಿಧಿಯ ವಿರೂಪಗೊಂಡ ಮತ್ತು ತಿರುಚಿದಂತಹ ಮಣ್ಣಿನ ಪಾತ್ರೆಗಳಲ್ಲಿ ಮಾತ್ರ ಮುಚ್ಚಲ್ಪಟ್ಟಿತ್ತು, ಅದು ಒಟ್ಟಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಪೋಸ್ತಲರು ಶೀಘ್ರದಲ್ಲೇ ಸಮುದಾಯದ ನಿರ್ವಹಣೆಯಿಂದ ತಮ್ಮ ನಿಜವಾದ ಕೆಲಸ, ಅಂದರೆ ಸುವಾರ್ತ ಬೋಧನೆಗೆ ಅಡ್ಡಿಯಾಗುತ್ತದೆ ಎಂದು ಕಂಡುಕೊಂಡರು. ಆದ್ದರಿಂದ ಅವರು ಆ ಕೆಲಸವನ್ನು ಇತರರಿಗೆ ವಹಿಸಿದರು. ಅಪೋಸ್ತಲ ಪೌಲ ಮತ್ತು ಇತರರು ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ಸುವಾರ್ತೆಯನ್ನು ಬೋಧಿಸುತ್ತಾ ಪಟ್ಟಣದಿಂದ ಪಟ್ಟಣಕ್ಕೆ ಪ್ರಯಾಣಿಸಿದರು. ಆದರೆ ಇಲ್ಲಿಯವರೆವಿಗೂ ದಾಖಲೆ ತೋರಿಸುವಂತೆ ಅವರು ಎಂದಿಗೂ ಕಮ್ಯುನಿಸಂ ಅನ್ನು ಉಲ್ಲೇಖಿಸಲಿಲ್ಲ ಮತ್ತು ಒಂದು ಸಮುದಾಯವನ್ನು ಸಂಘಟಿಸಲಿಲ್ಲ. ಮತ್ತು ಇನ್ನೂ ಸಂತ ಪೌಲನು ಘೋಷಿಸುತ್ತಾ, ಯಾಕೆಂದರೆ ಒಂದನ್ನೂ ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ಅಪೋಸ್ತಲರ ಕೃತ್ಯಗಳು 20:27 ಎಂದು ಬರೆಯುತ್ತಾನೆ. ಕಮ್ಯುನಿಸಂ ಈ ಯುಗಕ್ಕೆ ಸುವಾರ್ತೆಯ ಅಥವಾ ದೇವರ ಸಲಹೆಯ ಭಾಗವಲ್ಲ ಎಂದು ಇದು ಸಾಬೀತುಪಡಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಪೋಸ್ತಲ ಪೌಲನು ಕಮ್ಯುನಿಸ್ಟ್ ಸಮಾಜದ ಸದಸ್ಯರಿಗಾಗಿ ಮಾಡಲು ಅಸಾಧ್ಯವಾದ ಕಾರ್ಯಗಳನ್ನು ಮಾಡಲು ಸಭೆಯನ್ನು ಉತ್ತೇಜಿಸಿದನು ಮತ್ತು ಸೂಚಿಸಿದನು. ಪ್ರತಿಯೊಬ್ಬರೂ ಸ್ವಂತ ಜನರನ್ನು ಸಂರಕ್ಷಿಸಿ ಕರ್ತನ ಸೇವೆಗಾಗಿ ಹಣವನ್ನು ಕರ್ತನು ಅವರನ್ನು ಅಭಿವೃದ್ಧಿಪಡಿಸಿದ ಪ್ರಕಾರವಾಗಿ ವಾರದ ಮೊದಲ ದಿನದಂದು ಗಂಟು ಮಾಡಿ ಇಡಲು, ಸೇವಕರಾದವರು ತಮ್ಮ ಯಜಮಾನರಿಗೆ ವಿಧೇಯರಾಗಬೇಕು ಎಂತಲೂ, ಯಜಮಾನನು ಕ್ರಿಸ್ತನಲ್ಲಿ ಸಹೋದರನಾಗಿದ್ದರೆ 2 ಪಟ್ಟು ಒಳ್ಳೆಯ ಇಚ್ಛೆಯೊಂದಿಗೆ ಸೇವೆ ಸಲ್ಲಿಸಬೇಕು ಮತ್ತು ಯಜಮಾನರು ತಮ್ಮ ಕ್ರೈಸ್ತ ಸಹೋದರರಾದ ಆಳುಗಳನ್ನು ಹೇಗೆ ಪರಿಗಣಿಸಬೇಕು, ಅವರು ಸ್ವತಃ ಮೇಲಾದ ಯಾಜಕನಾದ ಕ್ರಿಸ್ತನಲ್ಲಿ ಸಲ್ಲಿಸುವ ಲೆಕ್ಕದಲ್ಲಿ ಸಲ್ಲಿಸಬೇಕು. ತಿಮೋಥೆ 5:8, 6:1, 1 ಕೊರಿಂಥ 16:2, ಎಫೆಸ 6:5-9. ನಮ್ಮ ಕರ್ತನಾದ ಯೇಸುವು ತಾನು ಬದುಕಿರುವಾಗ ಸಮುದಾಯವನ್ನು ಸ್ಥಾಪಿಸಲಿಲ್ಲ, ಆದರೆ ಅಂತಹದ್ದನ್ನು ಸ್ಥಾಪಿಸಬೇಕೆಂತಲೂ ಆತನು ಎಂದೂ ಕಲಿಸಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಅವರು ಸಾಮ್ಯಗಳಲ್ಲಿ ಎಲ್ಲರಿಗೂ ಒಂದೇ ಸಂಖ್ಯೆಯ ಪೌಂಡ್ಗಳು ಅಥವಾ ಪ್ರತಿಭೆಗಳನ್ನು ನೀಡಿಲ್ಲ ಎಂದು ಕಲಿಸಿದರು. ಆದರೆ ಪ್ರತಿಯೊಬ್ಬನೂ ಮನೆವಾರ್ತೆಯನ್ನು ವೈಯಕ್ತಿಕವಾಗಿ ನಿರ್ವಹಿಸಬೇಕು ಮತ್ತು ತಮ್ಮದೇ ಆದ ಲೆಕ್ಕಾಚಾರವನ್ನು ಸಲ್ಲಿಸಬೇಕು. ಮತ್ತಾಯ 25:14-28, ಲೂಕ 18:12-24, ಯಾಕೋಬ 4:13 ಮತ್ತು 15. ನಮ್ಮ ಕರ್ತನು ಸಾಯುತ್ತಿರುವಾಗ ತನ್ನ ಶಿಷ್ಯನಾದ ಯೋಹಾನನಿಗೆ ತನ್ನ ತಾಯಿಯನ್ನು ಆರೈಕೆ ಮಾಡುವಂತೆ ಒಪ್ಪಿಸಿದನು ಎಂದು ಸ್ವತಃ ಯೋಹಾನನೇ 19:17 ದಾಖಲಿಸಿದ್ದಾನೆ. ಆ ಘಳಿಗೆಯಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಗೆ ಕರೆದೊಯ್ದನು. ಆದ್ದರಿಂದ ಯೋಹಾನನಿಗೆ ಮನೆ ಇತ್ತು, ಹಾಗೆಯೇ ಮಾರ್ಥ, ಮರಿಯಳು ಹಾಗೂ ಲಾಜರನಿಗೂ ಸಹ. ನಮ್ಮ ಕರ್ತನು ಸ್ಥಳೀಯ ಸಮಾಜವನ್ನು ನಿರ್ಮಿಸಿದ್ದರೆ ನಿಸ್ಸಂದೇಹವಾಗಿ ಯೋಹಾನನಿಗೆ ಬದಲಾಗಿ ಅದಕ್ಕೆ ತನ್ನ ತಾಯಿಯನ್ನು ಒಪ್ಪಿಸುತ್ತಿದ್ದನು.